ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ಏಯ್, ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ಏಯ್, ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತಿಲ್ಲಿ. ನಾಚಿಕೆ ಆಗ್ಬೇಕು ನಿಮ್ಗೆ. ನಿಮ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಇಲ್ಲ. ಅಯೋಗ್ಯ ಅವ್ರಿಗೆ ಧರಣಿ ಮಾಡೋದು ಹಿಂಗ? ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ, ಇವಕ್ಕೆ ಬೆಲೆ ಇದೆಯಾ? ನಾಚಿಕೆ ಇದೆಯಾ ಇವ್ರಿಗೆ? ಮಾನ ಮರ್ಯಾದೆ ಯಾರು ಇಂಥ ಧರಣಿ ಮಾಡ್ತಾರ? ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು. ಏಯ್ ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಯೋಗ್ಯ ನೀನು. ನಾನು ಇದರಿಂದ ವಿಚಲಿತನಾಗಲ್ಲ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಈ ಅಧಿಕಾರಕ್ಕೆ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ. ನಿಮ್ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಏಯ್, ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಏಯ್, ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ಏಯ್, ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದೀವಿ. ಇಂಥ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ. ಕೋತಿ ತಿಮ್ಗಳಿವು. RSS ಅಲ್ಲಿ ಹಿಂಗೆ ಕೂಗಿ RSS ಹಾಳು ಮಾಡಿದಿರಿ ನೀವು. RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಏಯ್, ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಏಯ್, ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರ ನೀವು? ನಿಮ್ಗೆ ಮಾನ ಮರ್ಯಾದೆ? ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದೇನ್ರಿ? ಏಯ್, ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ಇದೇನು ವಿರೋಧ ಪಕ್ಷನ ಇದು? ನಾವು ಧರಣಿ ಮಾಡಿದ್ವಿ. ಇಂಥ ಎಲ್ಲ ಕೋತಿಗಳನ್ನೆಲ್ಲ ನಿಮ್ಮ ಅಪ್ಪು ಕೈ ಕೊಟ್ಟಿದ್ದೆ, ನಿಮ್ಮ ಅಪ್ಪಗೆ ಹಾಕಿದ್ದೆ ಸೂರ್ಯ, ನಿಮ್ಮ ಅಜ್ಜನ್ ಮಾಡಿದ್ದೆ. ನಿಮ್ ಯೋಗ್ಯತೆ ಬೆಂಕಿ ಹಾಕ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿಮಗೆ ಮಾನ ಮರ್ಯಾದೆ ಇಲ್ಲ. ಅಯೋಗ್ಯ, ಮಾನ ಮರ್ಯಾದಿಲ್ಲ. ವಿರೋಧ ಪಕ್ಷದ ನಾಯಕರೇ, ಇದೇನು ಮಿಮಿಕ್ರಿ ಮಾಡಿಸ್ತಾ ಇದೇನ್ರಿ? ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು? ಮಾನ ಮರ್ಯಾದೆ ಸಿಕ್ಕು ಸಿವಾಸು ಏನೂ ಇಲ್ಲ ಈ ಬಿಜೆಪಿ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಯಾರೋ 3 ಜನ, ಒಬ್ಬ RSS ಈ ಮಂಗಳೂರಿನನು, ಇವನು ನಾನು ಮಾತಾಡೋ ಕ್ಷೇತ್ರ ಇದಾಗ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟದಲ್ಲಿ ಭ್ರಷ್ಟ. ಇವನು ಸಲಗಾರ್, ಇವನು ಭ್ರಷ್ಟ. ಇವನು ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು. ಬಾಲ್ ಕೇಳು ಅರಸೀಕೆರೆಯಲ್ಲಿ. ಏಯ್, ಅರಸೀಕೆರೆಯಲ್ಲಿ ಬಾ ಕೇಳು. ಬಜೆಟ್ ಸೆಷನ್ ನೋಡಿ ಕೇಳಿ. ಈಗ ನೀವು ಅವಾಗಲೇ ಅದನ್ನ ನಿಲ್ಲಿಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರಂಗ್ ಪ್ರೊವೈಡ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ, ಪೂರ್ತಿ ಮುಗಿಸ್ತೀನಿ, ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನ ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ. ನೀವು ಅವಾಗಲೇ ಅದನ್ನ ನಿಲ್ಲಿಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರಂಗ್ ಪ್ರೊವೋಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗೆದಿದೆ ಅವನ್ನ ಕ್ಷಮೆ ಕೇಳಿ. ಅವರು ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಈಗ ವಿರೋಧ ಪಕ್ಷದ ಗೌರವ ಇದೆ ನಮ್ಗೆ. ಅಲ್ಲ ಅಲ್ವಾ? ತಾವು ಹೇಳಿದಿರ ಗೊತ್ತಾಗುತ್ತೆ. ನಿಮಗೆ ಬಹಳ ಖುಷಿ ಕೊಟ್ಟಿದೆ.
ಬಜೆಟ್ ಸೆಷನ್ ಅನ್ನ ಹೆಂಗ ಆಯ್ತು ಇದನ್ನಲ್ಲಿ ನೋಡಿ ಇದನ್ನು ಬಂದದಲ್ಲ ಆಯ್ತು ಈಗ ಹೇಳಿದ್ರು ಕೇಳಿ ಈಗ